ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ನಾಳೆ 31/1/2026ಕ್ಕೆ SSLC ಸೈನ್ಸಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ 2 ಅನ್ನು ಪೇಸ್ ಮಾಡ್ತಾ ಇದ್ದೀರಿ. ಸೊ ನಿಮಗಾಗಿ ನಾನು ಒಂದು 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಇದೆ, ಖಂಡಿತವಾಗಿ ನೋಡ್ಕೊಂಡೋಗಿ 50 ಮಾರ್ಕ್ಸ್ ಅಷ್ಟು ಬರ್ತದೆ. ಸೊ ಮತ್ತು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇದೆ. ಆ 3 ವಿಡಿಯೋಗಳನ್ನು ನೀವು ಕಡ್ಡಾಯವಾಗಿ ನೋಡಿ, ಖಂಡಿತವಾಗಿ ಅಲ್ಲಿಂದ ನಿಮಗೆ ಒಳ್ಳೆಯ ಪ್ರಶ್ನೆಗಳು ಬರ್ತವೆ. ಸೊ ಇದೇ ಥರನಾಗಿರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಕೂಡ ನಾವು ಪಾಸಿಂಗ್ ಪ್ಯಾಕೇಜ್ಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಶೇರ್ ಮಾಡ್ತಾನೆ ಇರ್ತೀವಿ. ಸೊ ಎಲ್ಲರೂ ಕೂಡ ಅವುಗಳನ್ನು ನೋಡಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್, ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರತಿದಿನ ಸಂಜೆ 6 ಗಂಟೆಗೆ, ಸೊ ಇವತ್ತು 6 ಗಂಟೆಗೆ ಹಿಂದಿ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಲೈವ್ ಕ್ಲಾಸ್ ಇದೆ. ರಾತ್ರಿ 9 ಗಂಟೆಗೆ ಮತ್ತೆ ಸೈನ್ಸಲ್ಲಿ ಏನು ಮಾಡ್ತಾ ಇದ್ವಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲೈವ್ ಕ್ಲಾಸ್ ಇದೆ. ಸೊ ಎರಡೂ ಲೈವ್ ಕ್ಲಾಸ್ಗೆ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ ಗ್ರೂಪ್ನ. ಸೊ ಅಲ್ಲಿ ಬಂದು ಸೇರಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ. ಫಸ್ಟ್ ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. 9 ರಿಂದ 11 ಅಂಕಗಳನ್ನು ನೀವು ಡಯಾಗ್ರಾಮಲ್ಲಿನೇ ಪಡಿತೀರಿ. ಎಸ್, ಮಾನವನ ಮಿದುಳು, ಮಾನವನ ಹೃದಯ. ಎಸ್, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುಂದಿನ ಚಿತ್ರ ಯಾವುದಿತ್ತಪ್ಪ ಅಂತಂದರೆ, ಸೊ ನಿಮಗೂ ಕೂಡ ಗೊತ್ತಿದೆ, ಏಕೆಂದರೆ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಇದೇ ಬರುತ್ತೆ, ಇದೇ ಬರೋದಿಲ್ಲ ಅಂತೇನಿಲ್ಲ, ಬಟ್ ನೀವು ಖಂಡಿತವಾಗಿ ಏನು ಮಾಡಬೇಕಪ್ಪ ಅಂದರೆ ಓದಬೇಕು. ಸೊ ಮಾನವನ ಹೃದಯ, ತೆರೆದ ಪತ್ರರಂಧ್ರ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ನೆಫ್ರಾನ್ನ ಚಿತ್ರ, ನಿಮ್ನ ದರ್ಪಣದ ಚಿತ್ರ, ವಸ್ತು ಸಿಯಲ್ಲಿದ್ದಾಗ ಇದನ್ನು ಮಾತ್ರ ನೋಡ್ಕೊಡ್ರಿ. ಇನ್ನು ಪಿನ ದರ್ಪಣ, ವಸ್ತು 2F1ನಲ್ಲಿದ್ದಾಗ ಇದು ಒಂದು ಮಾತ್ರ ನೋಡ್ಕೊಡ್ರಿ. ಈ 6ರಲ್ಲಿ ಇದು ಒಂದು ಕೇಸು, ಇದು ಒಂದು ಕೇಸು. ಓಕೆನಾ. ನೆಕ್ಸ್ಟ್, ರೋಹಿತದ ಪುನರ್ಸಂಯೋಜನೆಯ ಚಿತ್ರ, ಸತುವಿನ ಚೂರುಗಳ ಮೇಲೆ ಸಾರರಿಕ್ತ ಆಮ್ಲದ ಪ್ರಯೋಗ, ನೀರಿನ ವಿದ್ಯುತ್ ವಿಭಜನೆ. ಸೊ ಇದರ ಮೇಲೆ ಖಂಡಿತವಾಗಿ 9 ರಿಂದ 11 ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ, ಬರೀ ಸೈನ್ಸಲ್ಲಿ ಡಯಾಗ್ರಾಮ್ಗಳನ್ನು ಕಲಿತೀರಿ. ನೀಟಾಗಿ ಡಯಾಗ್ರಾಮ್ಗಳನ್ನು ತೆಗಿರಿ. ಆಮೇಲೆ ಭಾಗಗಳನ್ನು ಗುರುತಿಸಬೇಕು. ಭಾಗಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳ ಮೇಲೇನೂ ಕೂಡ ಪ್ರಶ್ನೆ ನಿಮಗೆ ಬಂದರೂ ಕೂಡ ಬರಬಹುದು. ಸೊ ಮುಂದೆ ಹೋಗೋಣ. ಸೊ ಈ ಥರನಾಗಿರ್ತಕ್ಕಂಥದ್ದು ಇದು ಮಿದುಳಿನ ಚಿತ್ರ ಇತ್ತು. ಮಹಾಮಸ್ತಿಷ್ಕ, ಕಪಾಲ, ಹೈಪೋಥಲಾಮಸ್, ಇದನ್ನು ಭಾಳ ಸರಿ ಕೇಳಿದ್ದಾರೆ. ಮಹಾಮಸ್ತಿಷ್ಕ, ಹೈಪೋಥಲಾಮಸ್ ಅನ್ನೋದು ಪಾನ್ಸ್ ಆಗಿರ್ಬೋದು. ಇವು 3 ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ಸ್ ಇತ್ತು. ಬಾಕಿದ್ದಿದೆ, ಬಟ್ ಇದನ್ನು ಚೆನ್ನಾಗಿ ಹೆಚ್ಚು ಗಮನ ಕೊಡಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಹೇಳ್ತಕ್ಕಂಥದ್ದು, ಸೊ ಯಾವ ಥರನಾಗಿ ತೆಗಿಬೇಕಂತಕ್ಕಂಥದ್ದು ಹೇಳಿತ್ತು. ಸೊ ಈ ಥರ ನೀಟಾಗಿ ಆ ಚಿತ್ರ ಏನಾಗಬೇಕಪ್ಪ ಅಂದರೆ ಬರಬೇಕಿತ್ತು. ಇನ್ನು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ ಕೇವಲ 1 ಮಾರ್ಕರ್ಗೆ ಬರ್ತದೆ. ಸೊ ಈ ಥರ ಕಾವಲು ಜೀವಕೋಶಗಳು, ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್, ಈ 3 ಭಾಗಗಳನ್ನು ಗುರುತಿಸಬೇಕು. ಇದು ತೆರೆದಿದೆ, ಇದು ಮುಚ್ಚಿದೆ. ಸೊ ಇಷ್ಟೇ ಇರ್ತಕ್ಕಂಥ ಇದ್ರ ವ್ಯತ್ಯಾಸ. ಓನ್ಲಿ 1 ಮಾರ್ಕರ್ಗೆ ಬರ್ತಕ್ಕಂಥ ಇದು ಚಿತ್ರ ಪ್ರಾಕ್ಟೀಸ್ ಮಾಡಿ. ಇನ್ನು ಅದು ಬರಲಿಲ್ಲ ಅಂದರೆ ಇದು ಬರ್ತದೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸ್ತಕ್ಕಂಥ ಚಿತ್ರ ಅಂತಕ್ಕಂಥದ್ದು. ಓಕೆನಾ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಚಿತ್ರ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ನಿಮಗೆ ಏನು ಮಾಡಿದ್ರಪ್ಪ ಅಂತಂದರೆ, ತೆರೆದ ಪತ್ರರಂಧ್ರದ ಚಿತ್ರ ಕೇಳಿದರು. ಈ ಸಲ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ ಬರ್ಬೋದು. ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ನಿಮಗೆ ತೆರೆದ ರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರದ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಸೊ ಹೀಗಾಗಿ ಅದನ್ನು ಈ ಸರಿ ಏನು ಮಾಡೋದು, ಮೆದುಳಿಂದನೂ ಬಗ್ಗೆ ಕೇಳಿದ್ದಾರೆ. ಸೊ ಈ ಸರಿ ಏನು ಬರ್ಬೋದು, ಹೃದಯದ ಚಿತ್ರ ಬರ್ಬೋದು. ಓಕೆ, ಹೃದಯ, ಯಾಕಂದರೆ ಫಸ್ಟ್ ಏನು ಮಾಡಿದ್ದಾರೆ, ಮೆದುಳು ಬಂದಿದೆ. ಈ ಸರಿ ಹೃದಯವನ್ನು ಚೆನ್ನಾಗಿ ನೋಡ್ಕೊಂಡೋಗಿ ಇದ್ರ ಭಾಗವನ್ನು ಗುರುತಿಸ್ತಕ್ಕದ್ದನ್ನು ನೀವು ಪ್ರಾಕ್ಟೀಸನ್ನು ಮಾಡಿ. ಇನ್ನು ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರ ಇದು ಬಂದರೆ ಬರ್ಬೋದು. ಇದು ಬೋಮನ್ನನ ಕೋಶ, ರೀನಲ್ ಅಪಧಮನಿ, ಗ್ಲಾಮರುಲಸ್, ಲೋಮನಾಳಗಳು, ಸಂಗ್ರಾಹಕ ನಾಳಗಳು. ಇದನ್ನು ನೀವೇನು ಮಾಡಬೇಕಾಗಿತ್ತು, ಭಾಗಗಳನ್ನ ಗುರುತಿಸಬೇಕು. ಇನ್ನು ನಿಮ್ನ ದರ್ಪಣ ಸಿನಲ್ಲಿ ವಸ್ತುವನ್ನಿರಿಸಿದಾಗ ಉಂಟಾಗುವೆ ತೋರಿಸುವಿಕೆ ರೇಖಾಚಿತ್ರ. ಸೊ ಕೇವಲ ನೀವೇನು ಮಾಡಬೇಕಾಗಿದೆ, ವಸ್ತುವನ್ನು ಸಿನಲ್ಲಿ ಇಟ್ಟಾಗ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದೇ ಏನು ಮಾಡಿದ್ದಾರೆ ಅಂತಂದರೆ ನೀವು ಚೆನ್ನಾಗಿ ನೋಡಬೇಕು. ಪ್ರತಿಬಿಂಬದ ಸ್ಥಾನ ಸಿನಲ್ಲಿ, ಸ್ವಭಾವ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತ ಬರೆದ್ರೆ 3 ಮಾರ್ಕ್ ಕೊಡ್ತಾರೆ. ಸೊ ಇದನ್ನು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆನಾ. ನಿಮ್ನ ದರ್ಪಣದಲ್ಲಿ, ಯಾಕೆಂದರೆ ಲಾಸ್ಟ್ ಟೈಮ್ ನಿಮ್ಗೆ ಏನು ಮಾಡಿದ್ರು ಅಂದರೆ ಪಿನ ದರ್ಪಣದ ಕೇಳಿದ್ರಲ್ಲ. ಪಿನ ಮೊಸರದಲ್ಲಿ 2F1 ಮತ್ತು F1ಗಳ ಮಧ್ಯೆ ಅಂತ 9ನೇ ಪ್ರಶ್ನೆ ಹೋದ ಸರಿ ಬಂದಿತ್ತು. ಸೊ ಈ ಸರಿ ನಾನು ಏನು ಹೇಳ್ಬೋದು ನಿಮಗೆ, ನಿಮ್ಮದು ದರ್ಪಣವನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಯಾಕಂದರೆ ಈ ಸರಿ ನಿಮಗೆ ನಿಮ್ನ ದರ್ಪಣ ಬರ್ಬೋದು. ಮೊನ್ನೆ ಏನು ಮಾಡಿದರು, ಈ ಬಂದಿತ್ತು. ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ನೀವು ಏನು ಮಾಡಿದಿರಿ, 2F1 ಅನ್ನೋ ವಸ್ತುವಲ್ಲಿ ಇಟ್ಟಾಗ ಇದನ್ನು ಕೇಳಿದರು ಪಿನ ಮೊಸರ. ಸೊ ಈ ಸರಿ ನಿಮ್ನ ಮೊಸರವನ್ನು ನೀವು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಇನ್ನು ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆಯ ಚಿತ್ರ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ.
ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ. ಸೊ ಇದ್ರದ್ದು ಕೂಡ ಪ್ರಯೋಗ ಒಂದು ಬರ್ತದೆ, ಓಕೆನಾ. ಸೊ ನ್ಯೂಟನ್ನ ಪ್ರಯೋಗ ಇದೆ. ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಇದನ್ನು ಆಲ್ರೆಡಿ ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಸೊ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ನಿಮಗೆ ಇದು ಆಲ್ರೆಡಿ ಬಂದು ಹೋಗಿದೆ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ರಿಪೀಟ್ ಆದರೂ ಆಗ್ಬೋದು, ಏನು ಹೇಳಿಕ್ಕೆ ಬರೋದಿಲ್ಲ. ಇನ್ನು ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸ್ತಕ್ಕಂಥ ಚಿತ್ರ, ವಿಶೇಷವಾಗಿ ಇಲ್ಲಿ ಗ್ರಾಫೈಟ್ ದಂಡ, ಆ್ಯನೋಡು, ಕ್ಯಾಥೋಡ್ಗಳನ್ನು ನೋಡಬೇಕು, ಓಕೆನಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಭಾಗಗಳು. ಇನ್ನು ಮುಂದಿನ ಚಿತ್ರ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಪ್ರಯೋಗ ಅಂತ ಕೇಳಿದರು. ಸೊ ಇದು ಕೂಡ ನೀವು ಏನು ಮಾಡಿದ್ದೀರಪ್ಪ ಅಂತಂದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ್ದು ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ನೀವು ಬರೆದಿದ್ದೀರಿ. ಸೊ ಹೀಗಾಗಿ ನೀರಿನ ವಿದ್ಯುತ್ ವಿಭಜನೆ ನಿಮಗೆ ಬರ್ಬೋದು. ಎರಡೂ ಒಂದೇ ಸರಿ ಬರ್ತದಂತಿಲ್ಲ, ಅದು ಬಂದರೆ ಇದು ಏನಾಗಿರ್ತದಪ್ಪ ಅಂದರೆ ನೀರಿನ ವಿದ್ಯುತ್ ವಿಭಜನೆ ಇದು ಬರುತ್ತೆ. ಇಲ್ಲಿ 11 ಚಿಹ್ನೆಗಳಿದ್ದಾವೆ. ಸೊ 11 ಚಿಹ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ 1 ಅಂಕ ನಿಮಗೆ ಗ್ಯಾರಂಟಿ ಬರ್ತದೆ. ಇದು ವಿದ್ಯುತ್ ಕೋಶ, ಶುಷ್ಕ ಕೋಶ, ಪ್ಲಗ್ ಕೀ, ತೆರೆದ, ಪ್ಲಗ್ ಕೀ, ಮುಚ್ಚಿದ, ತಂತಿಯ ಕೇಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಓಕೆ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಏನು ಮಾಡಿದರು, ಇದು ಲಾಸ್ಟ್ ಟೈಮ್ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಕೇಳಿದರು. ಇದು ವಿದ್ಯುತ್ ಬಲ್ಬ್ ಇದೆ, ಬಂದರೆ ಬರ್ಬೋದು. ರೋಧಕ ಕೇಳಿದ್ದಾರೆ ನೋಡಿ, ಓಕೆನಾ. ಇಲ್ಲಿ ಬದಲಾಯಿಸಬಹುದಾದ ರೋಧಕ ಅಂತ ನಿಮಗೆ ಕೇಳಿದರು, ಅಂದರೆ ಪರಿವರ್ತಿತ ರೋಧ ಅಂತಿದೆ, ಇದು ನಿಮಗೆ ಸ್ಟೇಟ್ ಪ್ರಿಪ್ರೇಟರಿಗೆ ಕೇಳಿದರು. ಈ ಸರಿ ಕೇವಲ ರೋಧಕ ಬರ್ಬೋದು. ವಿದ್ಯುತ್ ಬಲ್ಬ್ ಇದೆ, ಎ ಅಂದರೆ ಅಮಿಮೀಟರ್, ವಿ ಅಂದರೆ ವೋಲ್ಟಮೀಟರ್. ಸೊ ಇದು ಇಷ್ಟು ನೀವು ಈ ಮಂಡಲದಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳನ್ನು ನೋಡಿದರೆ 1 ಮಾರ್ಕರನ್ನು ನೀವು ಆರಾಮಾಗಿ ಇಲ್ಲಿಂದ ಪಡಿತೀರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ನಾವೇನು ಮಾಡೋಣ ಅಂತಂದರೆ ಡೆಫಿನೇಷನ್ಸ್ಗಳು. ಸೊ ಇಷ್ಟು ನೀವು ಬೈಪಾಟ್ ಮಾಡ್ಕೊಂಡು ಹೋಗಲೇಬೇಕು. ನಿಮಗೆ ಯಾವೆಲ್ಲ ನಿಯಮಗಳು ಬರಬೇಕು, ಓಮ್ನ ನಿಯಮ ಬರಬೇಕು, ಜೌಲನ ಉಷ್ಣೋತ್ಪಾದನಾ ನಿಯಮ ಬರಬೇಕು, ಫ್ಲೆಮಿಂಗನ ಎಡಗೈ ನಿಯಮ ಬರಬೇಕು, ಬಲಗೈ ಹೆಬ್ಬೆರಳನ ನಿಯಮ ಬರಬೇಕು. ಅಂದರೆ ಯಾವೆಲ್ಲ ಡೆಫಿನೇಷನ್ ಕಲಿಬೇಕು, ಆಹಾರದ ಸರಪಳಿ, ಜೈವಿಕ ಸಂವರ್ಧನೆ, ಅನುರೂಪದ ಶ್ರೇಣಿ, ರಚನಾ ಸಮಾಂಗಿಗಳು, ಪರಾವರ್ತಿತ ಕ್ರಿಯೆಯ ಡೆಫಿನೇಷನ್. ಇನ್ನು ಉಪಯೋಗಗಳನ್ನು ಯಾವೆಲ್ಲ ಕಲೀರಿ, ವಾಷಿಂಗ್ ಸೋಡಾ, ಅಡುಗೆ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚಲುವೆ ಪುಡಿ. ಇನ್ನು ಗುಣಲಕ್ಷಣಗಳು, ಕಾಂತೀಯ ಬಲರೇಖೆಯ ಗುಣಲಕ್ಷಣಗಳು ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಪ್ರಶ್ನೆ ಬಂದಿತ್ತು, ನೆನಪಿರಲಿ. ಇನ್ನು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ಒಂದು ಏನು ವ್ಯತ್ಯಾಸ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂತಕ್ಕಂಥದ್ದು. ಮೇ ಬಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಏನು ಮಾಡಿದರೆ ಕೇಳಿದ್ರೆ ಅಂತ ಅನಿಸುತ್ತೆ ನನಗೆ. ಸೊ ಬಟ್ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಕೇಳಿದರು. ಸೊ ಸರಣಿ ಜೋಡಣೆ, ಸಮಾಂತರ ಜೋಡಣೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸೊ ವಿಶೇಷವಾಗಿರ್ತಕ್ಕಂಥ ನಾವೇನು ಹೇಳ್ಬೋದು, ಫಿಸಿಕ್ಸಲ್ಲಿ ಈ ಸರಿ ಅದು ಬರ್ತಕ್ಕಂಥ ಪ್ರಶ್ನೆನೇ ಆಗಿದೆ, ಹೌದಾ. ಎಸ್. ಇನ್ನು ಮುಂದಿನ ಇವುಗಳನ್ನೆಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಕಿನ ಪ್ರತಿಫಲನದ ನಿಯಮಗಳು ಇದೆ. ಸೊ ಲಾಸ್ಟ್ ಟೈಮ್ ನಿಮಗೆ ಏನು ಕೇಳಿದ್ರು ಅಂದರೆ ಬೆಳಕಿನ ವಕ್ರೀಭವನದ ನಿಯಮಗಳು ಬಂದಿತ್ತು. ಓಕೆ, ಹೋದ ಸರಿ ವಕ್ರೀಭವನದ ನಿಯಮಗಳನ್ನೇ ಕೇಳಿದರು. ಸೊ ಈ ಸರಿ ಪ್ರತಿಫಲನದ ನಿಯಮಗಳನ್ನು ಬೈಪಾಟ್ ಮಾಡಿ. ಮೊದಲನೇ ನಿಯಮ, ಮೊದಲಿಗೆ ಬೆಳಕಿನ ಪ್ರತಿಫಲನ ಅಂದರೆ ಒಂದು ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದ ಬೆಳಕಿನ ಕಿರಣ ಹಿಂದಿರುಗಿ ಬರುವ ವಿದ್ಯಮಾನವೇ ಬೆಳಕಿನ ಪ್ರತಿಫಲನ. ನಿಯಮ 1, ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಲ್ಲಿರ್ತದೆ. ನಿಯಮ 2, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನೇ ಇರ್ತದೆ ಅಂತಕ್ಕಂಥದ್ದು ಇವೆರಡು ಬೆಳಕಿನ ಪ್ರತಿಫಲನದ ನಿಯಮಗಳು. ಸೊ ಲಾಸ್ಟ್ ಟೈಮ್ ನಿಮಗೆ ವಕ್ರೀಭವನದ ನಿಯಮಗಳನ್ನ ಕೇಳಿದರು. ಸೊ ಅದನ್ನು ಕೂಡ ಇಲ್ಲಿ ಶಾರ್ಟಾಗಿ ನಾನು ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡಿ, ಕ್ವಶನ್ ರಿಪೀಟ್ ಆದರೂ ಕೂಡ ಆಗ್ಬೋದು. ಇನ್ನು ನೆಕ್ಸ್ಟ್ ಓಮ್ನ ನಿಯಮ 1 ಮಾರ್ಕಿಗೆ ಬರ್ತಕ್ಕಂಥದ್ದು, ಸ್ಥಿರ ತಾಪದಲ್ಲಿ ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಆ ವಾಹಕದ 2 ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲೇ ಇರ್ತದೆ. ಇದನ್ನೇ ನಾವು ಸೂತ್ರ ಬರಿತೀವಿ, V=IR ಅಂತಕ್ಕಂಥದ್ದು ಓಮ್ನ ನಿಯಮದ ಒಂದು ಸೂತ್ರ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ, ಸೊ ಇದು ಕೇಳಿದರು ನೋಡಿ, ಗಣಿತೀಯ ರೂಪ ಅಂತ H=I²RT. ಹೋದ್ಸರಿ 3 ಮಾರ್ಕ್ಸಿಗೆ ಕೇಳಿದರು. ಆಮೇಲೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಅನುಸರಿಸಿ ಕೆಲಸ ಮಾಡ್ತಕ್ಕಂಥ ಸಾಧನಗಳನ್ನು ಕೇಳಿದರು. ವಿದ್ಯುತ್ ಮಂಡಲದಲ್ಲಿ ಬಿಡುಗಡೆಯಾಗುವ ಉಷ್ಣ, ವಿದ್ಯುತ್ ಪ್ರವಾಹದ ವರ್ಗ, ವಿದ್ಯುತ್ ರೋಧ ಮತ್ತು ಹರಿಯುವ ಕಾಲಕ್ಕೆ ನೇರ ಅನುಪಾತದಲ್ಲೇ ಇರ್ತದೆ. ಇದು ಜೌಲನ ಉಷ್ಣೋತ್ಪಾದನಾ ನಿಯಮ ಹೇಳ್ತದೆ. ಈ ನಿಯಮಗಳು ಎರಡರಲ್ಲಿ ಒಂದಾದರೂ ಕೂಡ ಬಂದೇ ಬರ್ತದೆ, ಏನು ಹೇಳಿಕ್ಕೆ ಬರೋದಿಲ್ಲ ಈ ಸರಿ, ಯಾಕಂದರೆ ಲಾಸ್ಟ್ ಟೈಮ್ ಇವು ಬಂದಿದ್ದಿಲ್ಲ. ಬಲಗೈ ಹೆಬ್ಬೆರಳಿನ ನಿಯಮನ ಮ್ಯಾಕ್ಸ್ವೆಲ್ನ ನಿಯಮ ಅಂತ ಕರಿತೀವಿ. ಅದೇನು ಹೇಳ್ತದಂದ್ರೆ, ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕ ಬಲಗೈಯಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ. ಇದು ಇಂಪಾರ್ಟೆಂಟ್. ಇನ್ನು ಬಲಗೈನ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಏನು ಹೇಳ್ತದಂದ್ರೆ, ಆಲ್ರೆಡಿ ಇಲ್ಲಿ ಚಿತ್ರಗಳನ್ನು ನೋಡಿಕೊಡ್ರಿ. ಎಡಗೈನ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳನ್ನ ಪರಸ್ಪರ ಲಂಬವಾಗಿ ಹಿಡಿಬೇಕು. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು.
ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಬರ್ತೀನಿ. ಆಹಾರ ಸರಪಳಿ ಕೇವಲ 1 ಮಾರ್ಕಿಗೆ ಬರ್ತದೆ. ಆಹಾರಕ್ಕಾಗಿ ಒಂದನ್ನೊಂದು ಅವಲಂಬಿಸಿರುವ ಜೀವಿಗಳ ಸರಪಳಿಯೇ ಆಹಾರ ಸರಪಳಿ. ಇನ್ನು ಜೈವಿಕ ಸಂವರ್ಧನೆ ಅಂದರೆ ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಾಗ ವಿಷಕಾರಿ ರಾಸಾಯನಿಕ ವಸ್ತುವಿನ ಸಾಂದ್ರತೆ ಹೆಚ್ಚಾಗ್ತದೆ. ಇದನ್ನೇ ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಇನ್ನು ಅನುರೂಪ ಶ್ರೇಣಿ ಅಂದರೆ ಒಂದೇ ರೀತಿಯ ಸಾಮಾನ್ಯ ಅನುಸೂತ್ರವನ್ನು ಹೊಂದಿದ ಹಾಗೂ ರಾಸಾಯನಿಕ ಗುಣಗಳು ಒಂದೇ ಆಗಿದ್ದು ಆ ಸರಣಿಯ ಅನುಕ್ರಮ ಸದಸ್ಯರ ಮಧ್ಯದಲ್ಲಿರುವ ವ್ಯತ್ಯಾಸ CH2 ಆಗಿದ್ದರೆ ಆ ಸರಣಿಯನ್ನು ಅನುರೂಪ ಶ್ರೇಣಿ ಅಂತಲೇ ಕರೆಯೋದು. ಇನ್ನು ರಚನಾ ಸಾಮಗ್ರಿ ಅಂದರೆ ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ನಾವೇನಂತೀವಪ್ಪ ಸಮಾಂಗಿಗಳು, ರಚನಾ ಸಮಾಂಗಿಗಳು ಅಂತಲೇ ಹೇಳೋದು. ಇನ್ನು ಪರಾವರ್ತಿತ ಕ್ರಿಯೆ ಅಂದರೆ ಪರಿಸರದಲ್ಲಿ ಉಂಟಾಗುವ ಯಾವುದೇ ಪ್ರಚೋದನೆಗೆ ದೇಹದಲ್ಲಿ ಉಂಟಾಗುವ ತತ್ಕ್ಷಣದ ಪ್ರತಿಕ್ರಿಯೆ ಪರಾವರ್ತಿತ ಕ್ರಿಯೆ. ಸೊ ಇಷ್ಟನ್ನು ನೀವು ಬ್ಯಾಹೆಟ್ ಮಾಡಿದರೆ ಒಂದೆರಡಾದರೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿ, ಪ್ಲಾಸ್ಟರ್ ಪ್ಯಾರಿಸಲ್ಲಿ 3 ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ಒಂದು ಏನಪ್ಪ ಅಂದರೆ ರಾಸಾಯನಿಕ ಹೆಸರು ಮತ್ತು ಸೂತ್ರ, ಎರಡನೇದು ಸ್ವಲ್ಪ ಪುಸ್ತಕದಲ್ಲಿ ತಯಾರಿಕೆ ಅಂತ ಒಂದು ನೋಡ್ಕೊಂಡು ಹೋಗಿ, ಆಮೇಲೆ ಉಪಯೋಗಗಳು. ಸೊ ಇಲ್ಲಿಂದ ನೀವು 2 ಅಥವಾ 3 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಇನ್ ಕೇಸ್ ಉಪಯೋಗಗಳು ಬರಲಿಲ್ಲ ಅಂದರೆ ತಯಾರಿಕೆಯೂ ಕೂಡ ಬರ್ಬೋದು ಅಥವಾ ಎರಡನ್ನೂ ಕೂಡ ಕೇಳೋ ಚಾನ್ಸಸ್ ನಿಮಗೆ ಬಹಳ ಇದೆ. ಅಡುಗೆ ಸೋಡಾವನ್ನು ಏನಂತ ಕರಿತೀವಿ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ಅಂತೀವಿ. ಅದರ ಮುಖ್ಯವಾಗಿರ್ತಕ್ಕಂಥ ಉಪಯೋಗ ಅಡುಗೆ ಮನೆಯಲ್ಲಿ ಸೋಡಾ ವಾಟರ್ ತಯಾರಿಕೆಯಲ್ಲಿ ಅಗ್ನಿ ಮತ್ತು ಆಮ್ಲಶಾಮಕ, ಜಠರದಲ್ಲಿ ಹೆಚ್ಚುವರಿ ಆಮ್ಲ ತಟಸ್ಥ ಮಾಡೋಕ್ಕೆ. ಇನ್ನು ವಾಷಿಂಗ್ ಸೋಡಾದಲ್ಲಿ ಏನಂತೀವಿ? ಸೋಡಿಯಂ ಕಾರ್ಬೋನೇಟ್ Na2CO3.10H2O ಗೃಹ ಬಳಕೆಯ ಶುಚಿಕಾರಿಯಾಗಿ, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ, ಗಾಜು ಸಾಬೂನು ಮತ್ತು ಕಾಗದ ತಯಾರಿಕೆಯಲ್ಲಿ, ಬೋರಾಕ್ಸ್ ಉತ್ಪಾದನೆಯಲ್ಲಿ ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ. ಇನ್ನು ಚಲುವೆ ಪುಡಿಯನ್ನು ಏನಂತ ಕರಿತೀವಿ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅದನ್ನೇ CaOCl2 ಅಂತೀವಿ. ಹತ್ತಿ ಮತ್ತು ಮರದ ತಿರುಳಿಗೆ ಬೆಳಪನ್ನು ನೀಡಲು, ನೀರಿನ ಶುದ್ಧೀಕರಣದಲ್ಲಿ, ಸೋಂಕು ನಿವಾರಕವಾಗಿ, ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಬಳಸ್ತೀವಿ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೀವಿ. ಅದನ್ನು CaSO4.12H2 ಅಂತಾರೆ. ಮುರಿದ ಮೂಳೆ ಮತ್ತು ಹಲ್ಲಿನ ಚಿಕಿತ್ಸೆ, ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತೀವಿ ಅಂತ ಬರೆದ್ರೆ ಸಾಕು. ಇದನ್ನು ಪ್ರಾಕ್ಟೀಸ್ ಮಾಡಿ. ತಯಾರಿಕೆ ಅಂತ ಒಂದು ಹೇಳಿದ್ದೀನಿ, ಆ ತಯಾರಿಕೆಯನ್ನು ನೀವೇನು ಮಾಡಬೇಕು? ಓದ್ಕೋಬೇಕು. ಇನ್ನು ಲಾಸ್ಟ್ ಕಾಂತೀಯ ಬಲರೇಖೆಗಳ ಲಕ್ಷಣಗಳಿತ್ತು. ಸೊ ಇನ್ನೊಂದು ನೋಡಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಲೀನವಾಗ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳು, ಧ್ರುವಗಳ ಹತ್ತಿರ ದಟ್ಟವಾಗಿರ್ತವೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ನೀವೇನು ಮಾಡಬೇಕು? ಕಾಂತೀಯ ಬಲರೇಖೆಗಳಲ್ಲಿ ಕಲ್ಕೊಳ್ಬೇಕು. ಇನ್ನು ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ? ಸೊ ಇದು ಇಂಪಾರ್ಟೆಂಟ್ ಇದೆ. ಏಕೆಂದರೆ ಈ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ. ಏಕೆಂದರೆ ಈ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿ ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು. ಆದರೆ ಇದು ಸಂಭವನೀಯವಲ್ಲ ಅಂತ ನೀವು ಬರಿಬೇಕು. ಇದು ಬಂತು ನೋಡಿ, ರೋಧಕದಲ್ಲಿ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಅಥವಾ ಸಮಾಂತರ ಜೋಡಣೆಯ ಲಾಭ ಅಂತ ಬರ್ಬೋದು ಅಥವಾ ವ್ಯತ್ಯಾಸ ಬರ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಮೊನ್ನೆ ಬಂದಿಲ್ಲ, ಈ ಸರಿ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಯಾಕಂದರೆ ಮೊನ್ನೆ ಲೆಕ್ಕ ಬಂದಿತ್ತಲ್ಲ. ಸೊ ಈ ಸರಿನೂ ಕೂಡ ನೀವು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಯಾವುದಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ. ಓಕೆನಾ? ಉತ್ಕರ್ಷಕ ಮತ್ತು ಅಪಕರ್ಷಕ, ಇದು ಸ್ವಲ್ಪ ವ್ಯತ್ಯಾಸ ಇದೆ. ಸೊ ವ್ಯತ್ಯಾಸದಲ್ಲಿ ಡೆಫಿನೇಷನನ್ನು ಕೂಡ ನಿಮಗೆ ಬರ್ತದೆ. ಫಾರ್ ಎಕ್ಸಾಂಪಲ್ ಉತ್ಕರ್ಷಣ ಅಂತಲೂ ಕೂಡ ನಿಮಗೆ ಕೇಳ್ಬೋದು. ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ಳೋದೇ ಉತ್ಕರ್ಷಣ ಕ್ರಿಯೆ. ಒಂದು ಸಮೀಕರಣ ನೆನಪಿಟ್ಕೊಡ್ರಿ, 2Cu + O2 ಹೀಟ್ ಇಟ್ ಗಿವ್ಸ್ ಟು 2CuO ಅಂತಕ್ಕಂಥದ್ದು ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಅಪಕರ್ಷಣ, ಅಂದರೆ ಅದರದ್ದೇ ಉಲ್ಟಾ ಬರೀಬೇಕು. ಈ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳೆದುಕೊಳ್ತಕ್ಕಂಥ ಕ್ರಿಯೆಗೆ ಏನಂತ ಕರಿತೀರಿ? ಅಪಕರ್ಷಣ ಕ್ರಿಯೆ ಅಂತೀವಿ. ಇದಕ್ಕೆ ಒಂದು ಉದಾಹರಣೆ ಏನು ಕೊಡ್ಬೋದು? CuO + H2 ಹೀಟ್ ಇಟ್ ಗಿವ್ಸ್ ಟು Cu + H2 ಅಂತದನ್ನು ಬರೀತಕ್ಕಂಥದ್ದು. ಇನ್ನು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಒಂದು ಪ್ರಶ್ನೆ ಆದರೂ ನಿಮಗೆ ಬಂದೇ ಬರ್ತದೆ. ಓಕೆನಾ? ಸೊ ಲಾಸ್ಟ್ ಟೈಮ್ ನಿಮಗೆ ಚಿತ್ರಗಳನ್ನು ಕೊಟ್ಟಿದ್ರಲ್ಲ, ಸೊ ಅದರಲ್ಲಿ ನಿಮ್ನ ಮೊಸರ ಇತ್ತು, ಅಂದರೆ ದೃಷ್ಟಿದೋಷ ಕೊಟ್ಟಿದ್ರು. ಅದು ಯಾವ ಒಂದು ದೃಷ್ಟಿದೋಷ, ಅದಕ್ಕಿರ್ತಕ್ಕಂಥ ಮಸೂರ ಅಂತ ಕೇಳಿದರು. ಓಕೆನಾ? ಸೊ ಈ ಸಲ ನೋಡಿ, ಅದರ ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೊರಮುಖ, ನಿಮ್ನದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಒಳಮುಖ. ವಾಹನದ ಹಿನ್ನೋಟದಲ್ಲಿ ಬಳಸ್ತೀವಿ. ಚಿಕ್ಕದಾದ ಪ್ರತಿಬಿಂಬ, ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ. ಸೊ ನಿಮ್ನ ದರ್ಪವನ್ನು ಟಾರ್ಚ್ ಮತ್ತು ವಾಹನದ ಮುಂಭಾಗದ ದೀಪದಲ್ಲಿ ಬಳಸ್ತೀವಿ. ದೊಡ್ಡದಾದ ಪ್ರತಿಬಿಂಬವನ್ನು ಪಡಿತೀವಿ. ಸಾಮಾನ್ಯವಾಗಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ನಿಮ್ನ ದರ್ಪಣದಲ್ಲಿ ಪಡಿತೀವಿ ಅಂತಕ್ಕಂಥದ್ದಿತ್ತು.
ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೇ ಇತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ಫ್ರೆಂಡ್ಸ್. ಇದು ಯಾವುದಪ್ಪ ಅಂತಂದರೆ ಎಸ್, ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆ. ಸೊ ಅದನ್ನೇ ನೋಡ್ಕೊಡ್ರಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿನ ಒಂದು ಮುಖ್ಯ ವ್ಯತ್ಯಾಸ ಲೋಹಗಳು ಮತ್ತು ಅಲೋಹಗಳು. ಅದರ ಗುಣಗಳಂತ ಕೇಳ್ಬೋದು. ಆಮ್ಲದ ಗುಣಗಳಂದ್ರೆ ಇದೇ ಬರೀರಿ, ಪ್ರತ್ಯಾಮ್ಲದ ಗುಣಗಳಂದ್ರೆ ಇದೇ ಬರೀರಿ, ವ್ಯತ್ಯಾಸ ಅಂದರೆ ಈ ಥರ ಕೋಷ್ಟಕ ಹಾಕಿ ಅದನ್ನು ಬರೀರಿ ನೀಟಾಗಿ. ಓಕೆನಾ. ಇನ್ನು ಹುರುವಿಕೆ ಮತ್ತು ಕಾಸುವಿಕೆ, ಸಾಬೂನುಗಳು ಮತ್ತು ಮಾರ್ಜಕಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸ ಇತ್ತು. ಓಕೆನಾ. ಇನ್ನು ಪರ್ಯಾಪ್ತ ಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನೋಡಿ, ಇದು ಇಂಪಾರ್ಟೆಂಟ್ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಈ ಕ್ವಶನ್ಸ್ ಬಂದಿಲ್ಲ. ಓಕೆ, ಸೊ ಹೀಗಾಗಿ ಖಂಡಿತವಾಗಿ ನಾವು ಏನು ಹೇಳ್ಬೋದು ಅಂತಂದರೆ ಈ ಸರಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಮೇಲೆ ನಿಮಗೆ ಖಂಡಿತವಾಗಿ ಪ್ರಶ್ನೆ ಏನಾಗ್ತದಪ್ಪ ಅಂದರೆ ಬಂದೇ ಬರ್ತದೆ. ಸೊ ಅದನ್ನು ನೀವೇನು ಮಾಡಬೇಕು, ನೀಟಾಗಿ ನೋಡಿ. ಮೊನ್ನೆ ಕಾಸುವಿಕೆ ಮತ್ತು ಹುರುವಿಕೆ ವ್ಯತ್ಯಾಸ ಕೇಳಿದ್ರು ನೋಡಿ. ಸೊ ಹೀಗಾಗಿ ಅದು. ಆಮೇಲೆ xylem ಮತ್ತು ಫ್ಲೋಯಮ್ಗಳ ನಡುವಿನ ವ್ಯತ್ಯಾಸ, ಜೈವಿಕ ವಿಘಟನೆಗೆ ಒಳಗಾಗುವ, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ವ್ಯತ್ಯಾಸವನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಓಕೆನಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಮಾನವನಲ್ಲಿ ಲಿಂಗ ನಿರ್ಧಾರಣೆ, ಇದನ್ನು ಚೆನ್ನಾಗಿ ಬೈಪಟ್ ಮಾಡಿ. ಓಕೆ, ಇದು 2-3 ಮಾರ್ಕ್ಸಿಗೆ ಬರ್ತದೆ. ಸೊ ಮಾನವರಲ್ಲಿ ಲಿಂಗ ನಿರ್ಧಾರಣೆ ಹೇಗಿದೆ, ತಂದೆದು ತಾಯಿದು. ಸೊ ಈ ಕೋಷ್ಟಕ ನಿಮ್ಗೆ ಹಾಕ್ಲಿಕ್ಕೆ ಬರಬೇಕು, ಈ ಡೆಫಿನೇಷನ್ ಕೂಡ ನಿಮಗೆ ಬರಲಿಕ್ಕೆ ಬರಬೇಕು. ಇದೇ ಏನಪ್ಪ ಅಂದರೆ ಮಾನವನ ಲಿಂಗ ನಿರ್ಧಾರಣೆಯ ಒಂದು ಡೆಫಿನೇಷನ್, ಇದು ನಿಮಗೆ ಬರಲೇಬೇಕು. ಇನ್ನು ಎರಡನೇದು ಏನಪ್ಪ ಅಂದರೆ ಮೆಂಡಲ್ ಅವರ ಏಕತಳಿ ಸಂಕರಣ ಅಂತ ಕೇಳಿದ್ದಾರೆ, ಚಕ್ಕರ್ ಬೋರ್ಡ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಚಕ್ಕರ್ ಬೋರ್ಡ್ ಇದೆ, ಯಾವುದು ಏಕತಳೀಕರಣ ಅಂತಕ್ಕಂಥದ್ದು. ಸೊ ಈ ಥರನಾಗಿರ್ತಕ್ಕಂಥ ಚಾರ್ಟ್ ಹಾಕಿ ನಿಮಗೆ ಈ ಅನುಪಾತ ಬರಲಿಕ್ಕೆ ಬರಬೇಕು. ಓಕೆ, ಜಿ ನಮೂನೆಯ ಅನುಪಾತ, ವ್ಯಕ್ತರೂಪ ಅನುಪಾತ, ಇವೆರಡೂ ಕೂಡ ಇಂಪಾರ್ಟೆಂಟ್. ಇದನ್ನೇ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಸೊ ಇದು ಕೂಡ ನಿಮಗೆ ಹಳದಿ ಬೀಜ, ಹಸಿರು ಬೀಜ ಅನ್ನೋದನ್ನು ಬರಲಿಕ್ಕೆ ಬರಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎಸ್, ಮುಂದಿಂದು ಇದು F2 ಚಕ್ಕರ್ ಬೋರ್ಡ್ ಅಂತ ಕರೀತಾರೆ. ಓಕೆನಾ. F2 ಪೀಳಿಗೆ ಚಕ್ಕರ್ ಬೋರ್ಡ್ ಇದೆ. ಸೊ ಈ ಥರನಾಗಿರ್ತಕ್ಕಂಥ F2 ಚಕ್ಕರ್ ಬೋರ್ಡನ್ನು ಹಾಕಬೇಕು. ಆಮೇಲೆ ಇಲ್ಲಿ ದುಂಡನೆಯ ಹಳದಿ 9, 3, 3, 1 ಅಂತಕ್ಕಂಥದ್ದು ಬರೆದು ಲಾಸ್ಟ್ ಇದನ್ನು ಏನು ಮಾಡಬೇಕು, ಅನುಪಾತವನ್ನು ಕೂಡ ನೀವು ತೋರಿಸ್ಬೇಕು. ಆವಾಗನೇ ನಿಮ್ದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಜಸ್ಟ್ ಓನ್ಲಿ ಇದೇನಪ್ಪ ಅಂತಂದರೆ ಕೆಂಪು ಹೂ ಮತ್ತು ಹಳದಿ ಹೂ ಅದ. ಓಕೆನಾ. ಸೊ ಇದು ಚಕ್ಕರ್ ಬೋರ್ಡ್ ಒಂದು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದು 9, 3, 3, 1 ಅಂತಕ್ಕಂಥದ್ದು, 9, 3, 3, 1 ಅಂತಕ್ಕಂಥದ್ದು ಬರಬೇಕು. ಇನ್ನು ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಸ್ಯ ಹಾರ್ಮೋನುಗಳು ಮತ್ತು ಪ್ರಾಣಿ ಹಾರ್ಮೋನುಗಳು ಫಿಕ್ಸ್ ಕೆಲಸ. ಆಕ್ಸಿನ್ ಏನು ಮಾಡ್ತದೆ, ಸಸ್ಯದ ತುದಿ ಉದ್ದವಾಗಿ ಬೆಳೀತದೆ, ದ್ವಿತೀಯ ಅನುವರ್ತನೆಗೆ ಸಹಾಯ. OB6 ಬೆಳವಣಿಗೆಯನ್ನು ಪ್ರತಿಬಿಂಬಿಸ್ತದೆ, ಹಣ್ಣುಗಳ ಮಾಗುವಿಕೆ, ಎಲೆ ಬಾಡುವುದಕ್ಕೆ OB6 ಆಮ್ಲ ಸೂಕ್ತ. ಇದು ಸಸ್ಯ ಹಾರ್ಮೋನುಗಳು ಎಲ್ಲ ನೋಡ್ಕೊಡ್ರಿ, ಬಟ್ 2 ಮೇನ್ ಇಂಪಾರ್ಟೆಂಟ್. ಇನ್ನು ಪ್ರಾಣಿ ಹಾರ್ಮೋನುಗಳಲ್ಲಿ 2 ಇಂಪಾರ್ಟೆಂಟ್, ಒಂದು ಇನ್ಸುಲಿನ್, ಒಂದು ಆಡ್ರಿನಲಿನ್. ಇನ್ಸುಲಿನ್ ರಕ್ತದ ಮಟ್ಟ ನಿಯಂತ್ರಿಸ್ತದೆ, ಆಡ್ರಿನಲಿನ್ ಪರಿಸ್ಥಿತಿ ಎದುರಿಸಲಿಕ್ಕೆ ದೇಹವನ್ನು ಸಿದ್ಧ ಮಾಡ್ತದೆ. ಬಟ್ ನೀವು ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಹಾರ್ಮೋನುಗಳು, ಅದು ಸಸ್ಯ ಹಾರ್ಮೋನು, ಪ್ರಾಣಿ ಹಾರ್ಮೋನುಗಳನ್ನು ನೀವೇನು ಮಾಡಬೇಕು, ನೋಡ್ಕೋಬೇಕು. ಇನ್ನು ಜರಾಯುವಿನ ಬಗ್ಗೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಬರ್ತದೆ. ಓಕೆ, ಸೊ ಜರಾಯುವಿನ ರಚನೆ ಮತ್ತು ಜರಾಯುವಿನ ಕಾರ್ಯ. ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್. ಇನ್ನು ರಕ್ತ ಪರಿಚಲನೆ ನೋಡ್ಕೊಂಡು ಹೋಗಿ. ಸೊ ವಿಶೇಷವಾಗಿರ್ತಕ್ಕಂಥ ರಕ್ತ ಪರಿಚಲನೆ, ಹೃದಯದ ಚಿತ್ರ ಬರ್ತದೆ. ಸೊ ಹೃದಯದ ಚಿತ್ರ ಬರಲಿಲ್ಲಂದರೆ ರಕ್ತ ಪರಿಚಲನೆಯನ್ನು ನಾವೇನು ಮಾಡ್ಬೋದು, ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಇನ್ನು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ. ಸೊ ವಿಶೇಷವಾಗಿ ಇದನ್ನು ಲಾಸ್ಟ್ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ನಿಮಗೆ ಕೇಳಿದರು. ಓಕೆ, ಅಪಧಮನಿ ಮತ್ತು ಅಭಿಧಮನಿನ ವ್ಯತ್ಯಾಸ ಮತ್ತು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ. ಸೊ ಅದನ್ನು ನೋಡ್ಕೊಡ್ರಿ. ಜರಾಯು ಚೆನ್ನಾಗಿ ನೋಡ್ಕೊಡ್ರಿ. ಈ ಸರಿ ಜರಾಯು ನಿಮಗೆ ಏನಾಗ್ಬೋದಪ್ಪ ಅಂದರೆ ಬಂದರೆ ಬರ್ತಕ್ಕಂಥ ಸಾಧ್ಯತೆ ಮ್ಯಾಕ್ಸಿಮಮ್ ಅದ. ಓಕೆನಾ. ಸೊ ಫಿಕ್ಸ್ ಆಗಿರ್ತಕ್ಕಂಥದ್ದು. ಓಕೆ, ಇನ್ನು ಲವಣಗಳ ತಯಾರಿಕೆ. ಸೊ ನಾನು ಮುಂಚೆ ಹೇಳಿದ್ದೆ ನಿಮಗೆ ಉಪಯೋಗಗಳು ಮತ್ತು ತಯಾರಿಕೆ. ಸೊ ತಯಾರಿಕೆಯನ್ನು ಸ್ವಲ್ಪ ನೋಡ್ಕೊಡ್ರಿ. ಅಡುಗೆ ಸೋಡಾವನ್ನು ಈ ರೀತಿ ತಯಾರಿಸ್ತಾರೆ. ವಾಷಿಂಗ್ ಸೋಡಾ ಆಗಿರ್ಬೋದು, ಚಲುವೆ ಪುಡಿ ಆಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಲ್ಲಿ ಸಮೀಕರಣಗಳು ಹೇಗಿದಾಗೆ ಸಮೀಕರಣಗಳನ್ನು ಬರೀಲೇಬೇಕು. ಇಲ್ಲಿ ಸಮೀಕರಣಕ್ಕೆ ಮೇನ್ ಏನಾಗಿದೆಪ್ಪ ಅಂದ್ರೆ ಒತ್ತಡ. ಓಕೆನಾ. ಜಸ್ಟ್ ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಿದರೆ ಬೇಡ, ಅಲ್ಲಿ ನಿಮಗೆ ಏನಿರಬೇಕು, ಸಮೀಕರಣ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಲೋಹಗಳ ಉದ್ಧರಣ ಕ್ರಿಯೆಯಲ್ಲಿ ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಇದು ವಿದ್ಯುತ್ ಪ್ರವಾಹವಿರೋ ವಾಹಕದಿಂದ ಕಾಂತಕ್ಷೇತ್ರ. ಓಕೆನಾ. ಸೊ ಅದು ಕೂಡ ಕೊಟ್ಟಿತ್ತು. ಈ ಪ್ರಯೋಗ ನಿಮಗೆ ಬಂದರೂ ಕೂಡ ಬರ್ಬೋದು. ಸೊ ಸ್ವಲ್ಪ ಇಂಪಾರ್ಟೆಂಟ್ ಅದ. ಓಕೆ, ಇವೆರಡು. ಆಮೇಲೆ ಎರಡನೇದು ವೃತ್ತಾಕಾರದ ವಾಹಕ ಸರಪಳಿಯಲ್ಲಿನ ಕಾಂತಕ್ಷೇತ್ರ. ಒಟ್ಟಾರೆ ಕಾಂತಕ್ಷೇತ್ರದ ಮೇಲೆ ನಿಮಗೆ ಪ್ರಶ್ನೆ ಬಂದೇ ಬರ್ತದೆ. ಸೊಲೆನೈಡ್ ಬಗ್ಗೆ ಈ ಸರಿ ಪ್ರಶ್ನೆ ನಿಮಗೆ ಬರ್ಬೋದು. ಸೊ ಸೊಲೆನೈಡ್ ಅಂದರೆ ಏನು, ಅಲ್ಲಿ ಏನು ಮಾಡ್ತಾರೆ, ಕಾಂತಕ್ಷೇತ್ರ ಹೆಚ್ಚು ಮಾಡಲಿಕ್ಕೆ ಏನು ಮಾಡ್ತಾರೆ, ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು, ಆಮೇಲೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡೋದು, ಅದು ಇಂಪಾರ್ಟೆಂಟ್. ಇನ್ನು ನೈಸರ್ಗಿಕ ವಿದ್ಯಮಾನಗಳಲ್ಲಿ ನಿಮಗೆ ಲಾಸ್ಟ್ ಟೈಮ್ ಏನು ಕೇಳಿದ್ರಪ್ಪ ಅಂತಂದ್ರೆ ನೈಸರ್ಗಿಕ ವಿದ್ಯಮಾನಗಳಲ್ಲಿ
ಓಕೆ. ಸೊ ನೋಡಿ, ಈ ಸರಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಬೆಳಕಿನ ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆ, ಇವೆಲ್ಲ ನಿಮಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಈ ಸರಿ ಚೆನ್ನಾಗಿ ನೀವು ಏನು ಮಾಡಿಪ್ಪ ಅಂತಂದರೆ ನಕ್ಷತ್ರಗಳು ಮಿನುಗಲು ಕಾರಣ, ಗ್ರಹಗಳು ಮಿನುಗದಿರಲು ಕಾರಣ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತದ ಬಗ್ಗೆ ನೋಡ್ಕೊಡ್ರಿ. ಓಕೆನಾ? ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ, ಲಾಸ್ಟ್ ಟೈಮ್ ಕಾಮನ ಬಿಲ್ಲು ಮೇಲೆ ಪ್ರಶ್ನೆ ಬಂದಿತ್ತು. ಸೊ ಅದಕ್ಕೆ ನಾನು ಈ ಸಲ ಏನು ಹೇಳ್ತಾ ಇರೋದು, ನಕ್ಷತ್ರಗಳು ಮಿನುಗಲು ಕಾರಣ, ಗ್ರಹಗಳು ಮಿನುಗದಿರಲು ಕಾರಣ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆನಾ? ಸೊ ಇದು ಏನಪ್ಪ ಅಂತಂದರೆ ಬೆಳಕಿನ ಚದುರುವಿಕೆಯಲ್ಲಿ ಬರ್ತಕ್ಕಂಥದ್ದು. ಟೆಂಡಾಲ್ ಪರಿಣಾಮ ಮೊನ್ನೆ ಬಂದಿಲ್ಲ. ಓಕೆ. ಸೊ ಲಾಸ್ಟ್ ಟೈಮ್ ಟೆಂಡಾಲ್ ಪರಿಣಾಮ ಬಂದಿಲ್ಲ. ಇದನ್ನು ಫಿಕ್ಸ್ ಆಗಿ ಓದ್ಕೊಂಡು ಹೋಗಿ ಬಹೈಟ್ ಮಾಡಿಕೊಡ್ರಿ. ಟೆಂಡಾಲ್ ಪರಿಣಾಮ ಮತ್ತು ಟೆಂಡಾಲ್ ಪರಿಣಾಮಕ್ಕೆ ಅನ್ವಯಗಳು. ಇನ್ನು ಸಮಾಂತರ ಜೋಡಣೆಯ ಅನುಕೂಲಗಳು ಅಂತ ಪ್ರಶ್ನೆ ಬರ್ತದೆ. ಸರಣಿ ಕ್ರಮ ಜೋಡಿಸೋಕ್ಕಿಂತ ಮೊದಲು ಸಮಾಂತರದಲ್ಲಿನೇ ಏಕೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಸೊ 3 ಪಾಯಿಂಟ್ಸ್ ಇದ್ದಾವೆ. ಸೊ 3 ಪಾಯಿಂಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಲೆಕ್ಕಗಳಿದ್ದಾವೆ ನೋಡಿ. ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ, ವಿದ್ಯುತ್ ಸಾಮರ್ಥ್ಯ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಟ್ಟು ಈ ಸರಿ ಲೆಕ್ಕ ಬರ್ತದೆ. 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು. ಫಿಸಿಕ್ಸಲ್ಲಿ ನಿಮಗೆ ಖಂಡಿತವಾಗಿ ಲೆಕ್ಕಗಳನ್ನು ಕೇಳ್ತಾರೆ. ಸೊ ಅದಕ್ಕಾಗಿ ಇದನ್ನು ಪಾಸ್ ಮಾಡಿ ಕೊಟ್ಟಿರ್ತಕ್ಕಂಥ ಡಾಟಾಗಳನ್ನು ಬರೀತಕ್ಕಂಥದ್ದಾಗಿರ್ಬೋದು ಅಥವಾ ಬಾಹೆಟ್ ಮಾಡ್ತಕ್ಕಂಥ ನೀವೇನು ಮಾಡಿ ಅಂತಂದರೆ ನೋಡಿಕೊಡ್ರಿ. ಈ ಲೆಕ್ಕ ನಿಮಗೆ ಬಿಡಿಸ್ಲಿಕ್ಕೆ ಬರಲೇಬೇಕು. ಇಲ್ಲಿಂದನೇ ನಿಮಗೆ 3-4 ಅಂಕಗಳು ಏನಾಗ್ತಾವಪ್ಪ ಅಂತಂದರೆ ಸಿಗ್ತವೆ. ಓಕೆನಾ? ಇದು ದರ್ಪಣದಲ್ಲಿ ಕಂಡುಹಿಡಿತಕ್ಕಂಥ ಸೂತ್ರ, ದರ್ಪಣದ ಸೂತ್ರ, ವರ್ಧನೆಯ ಸೂತ್ರ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಸೂತ್ರಗಳನ್ನು ಬಳಸಿ ಅದು ಬೆಳಕು ಪಾಠದಿಂದ ನಿಮಗೆ ಲೆಕ್ಕ ಬರ್ಬೋದು ಅಥವಾ ವಿದ್ಯುತ್ ಶಕ್ತಿ ಪಾಠದಿಂದ ಲೆಕ್ಕ ಬರ್ಬೋದು. ಬಟ್ ಎರಡೂ ಪಾಠದಿಂದ ನಿಮಗೆ 3 ಅಥವಾ 4 ಅಂಕಕ್ಕೆ ಲೆಕ್ಕ ಏನಾಗ್ತವಪ್ಪ ಅಂದ್ರೆ ಬರ್ತಾವೆ. ಸೊ ಇವೆಲ್ಲವುಗಳನ್ನು ನೋಡಿಕೊಂಡು ಹೋದರೆ ಖಂಡಿತವಾಗಿ ನೀವು ಅಂಕಗಳನ್ನು ತಗೊಳ್ತೀರಿ. ಓಕೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ಇಷ್ಟು ನೀವು ನೋಡಿಕೊಂಡು ಹೋದರೆ ಸಾಕು. ಖಂಡಿತವಾಗಿ ನಿಮಗೆ 50 ಮಾರ್ಕ್ಸ್ ಬರ್ತದೆ. ಸಮೀಪ ದೃಷ್ಟಿ ದೋಷ, ಅದರ ಲಕ್ಷಣಗಳು ಸರಿಪಡಿಸಲಿಕ್ಕೆ ನಿಮ್ನ ಮೊಸರು ಬಳಸ್ತೀವಿ. ದೂರದೃಷ್ಟಿ ದೋಷ, ಪಿನ ಮೊಸರು ಬಳಸ್ತೀವಿ. ಲಕ್ಷಣಗಳನ್ನು ನೋಡ್ಕೊಂಡೋಗಿ, ಚಿತ್ರನ ನೋಡ್ಕೊಂಡೋಗಿ, ಪ್ರೆಸ್ ಬಯೋಫಿಯಾ, ಇದರಲ್ಲಿ ಒಂದು ಪ್ರಶ್ನೆ ಅಂತೂ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಸೊ ಮೊನ್ನೆ ಸಮೀಪ ಬಂದಿತ್ತು, ಈಗ ದೂರ ಮತ್ತು ಪ್ರೆಸ್ ಬಯೋಫಿಯಾ ಬರ್ಬೋದು. ಅದನ್ನು ನೀಟಾಗಿ ನೋಡ್ಕೊಡ್ರಿ. ಓಕೆನಾ? ಸೊ ಅಲ್ಲಿಂದ ಅಂಕಗಳನ್ನು ತೊಗೊಳ್ತೀರಿ. ಇನ್ನು ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳು. ಸೊ ಮೊನ್ನೆ ಮೆದುಳಿನ ಚಿತ್ರ ಕೇಳಿದ್ದಾರೆ. ಸೊ ಇವಾಗ ನಿಮಗೆ ಮೆದುಳಿನಲ್ಲಿ ಯಾವುದಾದ್ರೂ ಒಂದು ಭಾಗವನ್ನು ಕೊಟ್ಟು ಕಾರ್ಯಗಳನ್ನ ಕೇಳ್ಬೋದು. ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ನೈಟ್ರೋಜನ್, ಹೈಡ್ರೋಜನ್, ಕ್ಲೋರಿನ್, ಆಕ್ಸಿಜನನ್ನು ಚುಕ್ಕಿ ರಚನೆಗಳನ್ನ ಕೇಳ್ತಾರೆ. ಇದನ್ನು ಚುಕ್ಕೆ ರಚನೆ ಅಂತ ಕೇಳ್ತಾರೆ. ಇದು ಹೈಡ್ರೋಜನ್ ಚುಕ್ಕಿ ರಚನೆ ಇದೆ. ಓಕೆನಾ? ಒಂದಂತೂ ಗ್ಯಾರಂಟಿ ಬರ್ತದೆ. ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ, ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಇವುಗಳ ಚುಕ್ಕಿ ರಚನೆಯನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬಿಡಿಸಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ನೈಟ್ರೋಜನ್ ಮತ್ತು ಮೀಥೇನ್ ಬಂದಿತ್ತು. ಸೊ ಯಾವ್ದು ಬಂದಿತ್ತು? ಮೊನ್ನೆ ನೈಟ್ರೋಜನ್ ಬಂದಿತ್ತು ಸ್ಟೇಟ್ ಪ್ರಿಪರೇಟರಿ 1ಗೆ, ಮತ್ತು ಮೀಥೇನ್ ಕೊಟ್ಟಿದ್ರು. ಸೊ ಹೀಗಾಗಿ ಈ ಸಲ ಏನು ಬರ್ಬೋದು? ಹೈಡ್ರೋಜನ್, ಅಮೋನಿಯಂ ನೋಡ್ಕೊಡ್ರಿ, ಅಥವಾ ಕ್ಲೋರಿನ್, ಆಕ್ಸಿಜನ್ ನೋಡ್ಕೊಡ್ರಿ, ಸಲ್ಫರ್ ನೋಡ್ಕೊಡ್ರಿ, ಕಾರ್ಬನ್ ಡೈಆಕ್ಸೈಡ್. ಇದು ಚುಕ್ಕೆ ರಚನೆಯನ್ನು ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕು. ಮಾಡಿದ್ರೇ ಅಂಕ ಸಿಗೋದು. ಇನ್ನು ರಚನಾ ಸಮಾಂಗಿಗಳಿದ್ದಾವೆ. ಸೊ ಲಾಸ್ಟ್ ಟೈಮ್ ನಿಮಗೆ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನನ್ನು ಕೇಳಿದರು. ಇದೇ ಬಂದಿತ್ತು ಲಾಸ್ಟ್ ಟೈಮ್, ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನು. ಸೊ ಹೀಗಾಗಿ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆ ಚಿತ್ರ, ಇದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ನಿಮಗೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೆ 2-3 ಅಂಕಗಳು ಬರ್ತವೆ. ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ 50 ಅಂಕಗಳು ಆರಾಮಾಗಿ ಸಿಗ್ತವೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅದನ್ನು ನೋಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ. ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಿ ಸಂಜೆ 6 ಮತ್ತು ರಾತ್ರಿ 9 ಗಂಟೆಗೆ.